ಸಿಂಹರಾಶಿ ಆರೋಗ್ಯ ಸಮಸ್ಯೆ ಇರತಕ್ಕಂಥವರಿಗೆ ಸ್ವಲ್ಪ ಸುಧಾರಣೆ ಅಥವಾ ಚೇತರಿಕೆ ಕಾಣುವಂಥದ್ದಿದೆ. ಕೆಲಸದಲ್ಲಿ ತುಂಬ ಒತ್ತಡ ಇರತಕ್ಕಂತಹ ದಿವಸ. ಮಕ್ಕಳಿಂದ ಏನೋ ಒಂದು ರೀತಿಯ ಅಸಮಾಧಾನ, ಮಕ್ಕಳ ನಡವಳಿಕೆ, ಮಕ್ಕಳ ಮಾತು, ಅವರ ಜೀವನ ಶೈಲಿ ಇವೆಲ್ಲವೂ ಕೂಡ ನಿಮಗೆ ನಿಮ್ಮ ಒಂದು ಸಮಾಧಾನವನ್ನು ಎಲ್ಲಿ ಕಿತ್ಕೊಂಡ್ಬಿಡುತ್ತೋ ಅನ್ನುವಂತಹ ಭಯ ಕಾಡುವಂಥದ್ದಾಗುತ್ತೆ. ಹಳೆಯ ನೆನಪು ಕಣ್ಣೀರನ್ನು ಹಾಕುವ ಹಾಗೆ ಮಾಡುತ್ತೆ. ಮಾನಸಿಕವಾದಂತಹ ಖಿನ್ನತೆಗೆ ಒಳಗಾಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಆದರೆ ಯಾವುದು ಸೂಕ್ತವೋ ಅದನ್ನು ನೀವು ಸರಿಪಡಿಸ್ಕೊಳ್ತಕ್ಕಂಥದ್ದು, ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ನೀವು ಅದನ್ನು ಮಾರ್ಪಾಟು ಮಾಡಿಕೊಳ್ತಕ್ಕಂಥದ್ದು, ಪರಿವರ್ತನೆ ಮಾಡಿಕೊಳ್ತಕ್ಕಂಥದ್ದು ಒಳ್ಳೆಯದು ಅಂತಕ್ಕಂತಹ ಸಲಹೆ. ವಿವಾಹ ವಿಚಾರ ಪ್ರಸ್ತಾಪಕ್ಕೆ ಬಂದಾಗ ಜಗಳ ಮಾಡ್ಕೊಂಡ್ಬಿಡ್ತೀರಿ. ಆ ವಿಷಯ ಬಂತು ಅಂತಂದರೆ ನಿಮಗೆ ಜಗಳವಾಗುತ್ತೆ. ಇದರ ಹಿನ್ನೆಲೆ ಏನು ಅನ್ನೋದನ್ನು ಸರಿಯಾಗಿ ತಿಳಿಬೇಕು. ಸ್ವಯಂವರ ಪಾರ್ವತೀ ದೇವಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕನ್ಯಾ ರಾಶಿ ಆತಂಕ ಹೆಚ್ಚಾಗಿ ನಿಮ್ಮ ಕರ್ತವ್ಯದಲ್ಲಿ ಏನೋ ಅಸ್ತವ್ಯಸ್ತಗಳಾಗತ್ತೆ. ಜವಾಬ್ದಾರಿಯನ್ನು ಸರಿಯಾಗಿ ನಿಭಾಯಿಸ್ತಕ್ಕಂತಹ ಒಂದು ಸಾಮರ್ಥ್ಯ ನನಗಿಲ್ವೇನೋ ಅನ್ನುವಂತಹ ಆತಂಕಕ್ಕೆ ಒಳಗಾಗ್ತೀರಿ. ವ್ಯಾಪಾರ ವ್ಯವಹಾರಾದಿಗಳಲ್ಲಿ ಪ್ರಗತಿ ಇರತಕ್ಕಂತಹದ್ದು. ಸ್ತ್ರೀಯರಿಗೆ ಆರೋಗ್ಯ ಸಮಸ್ಯೆ ಇರುತ್ತೆ. ಮಕ್ಕಳ ಪ್ರಗತಿ ಪೋಷಕರಿಗೆ ಸಂತೋಷದಾಯಕವಾದಂತಹ ಒಂದು ಸಂದರ್ಭ ಅಂತ ಹೇಳಬೇಕು. ಕುಟುಂಬದಲ್ಲಿ ಮಂಗಳ ಕಾರ್ಯದ ಚರ್ಚೆ ಆಗತ್ತೆ. ಅನಗತ್ಯವಾದಂತಹ ಮಾತು, ಹಾಸ್ಯ ಇದು ಯಾವುದೂ ಕೂಡ ಬೇಡ. ಅದು ವಿಕೋಪಕ್ಕೆ ಹೋಗ್ತಕ್ಕಂತಹ ಸಾಧ್ಯತೆ ಇದೆ. ನೀವೇನೋ ಯಾವುದೋ ಕೆಟ್ಟ ಉದ್ದೇಶ ಇಲ್ಲದಲೇ ಯಾರನ್ನಾರು ಹಾಸ್ಯ ಮಾಡಬಹುದು. ಆದರೆ ಆ ವ್ಯಕ್ತಿ ಅದನ್ನು ಹಾಸ್ಯವಾಗಿ ತಗೋಬೇಕಲ್ಲ, ಅವನೇನಾದರೂ ಬಹಳ ಗಾಂಭೀರ್ಯವಾಗಿ ತೆಗೆದುಕೊಂಡಾಗ ಜಗಳಕ್ಕೆ ಕಾರಣವಾಗುತ್ತೆ, ಅವಮಾನವಾಗುತ್ತೆ ಅನ್ನುವಂತಹ ಎಚ್ಚರ ಇರಲಿ. ಲಲಿತಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ. ಅನುಕೂಲ ಇದ್ದಂಥವರು ಲಲಿತಾ ಸಹಸ್ರನಾಮವನ್ನು ಪಠನೆ ಮಾಡಿ, ಇಲ್ಲ ಶ್ರವಣ ಮಾಡಿ. ಶುಭವಾಗಿ. ತುಲಾರಾಶಿ ಪ್ರೇಮಿಗಳಿಗೆ ಬಹಳ ಶುಭವಾದಂತಹ ದಿವಸ ಇದು. ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆಗಳು ಕಾಣುವಂಥದ್ದಿದೆ. ನೀವು ಭಾವನಾತ್ಮಕವಾಗಿ ತುಂಬ ದುರ್ಬಲರಾಗ್ತೀರಿ. ಭಾವನೆ ಅಂದ ತಕ್ಷಣ ನಿಮ್ಮ ಮನಸ್ಸು ಏನೋ ಒಂದು ರೀತಿಯಲ್ಲಿ ಕರಗಿ ಹೋಗುತ್ತೆ. ತುಂಬ ದೌರ್ಬಲ್ಯ ಅಲ್ಲಿ ವ್ಯಕ್ತವಾಗ್ತಕ್ಕಂಥದ್ದು. ಮಕ್ಕಳಿಂದ ತೊಂದರೆಯಾಗೋದ್ರಿಂದ ದೂರವಾಗಿಬಿಡ್ತೀರಿ. ಹಣದ ಅಡಚಣೆ ಆಗ್ತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ಬಹಳ ಶುಭವಾದಂತಹ ದಿವಸ ಇದು. ಮರಗೆಲಸ ಮಾಡ್ತಕ್ಕಂಥವ್ರಿಗೆ, ಈ ಕಾರ್ಪೆಂಟರ್ಸ್ಗೆ ತುಂಬ ಲಾಭದಾಯಕವಾದಂತಹ ದಿವಸ ಇದು ಅಂತ ಹೇಳಬೇಕು. ಐಶ್ವರ್ಯ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ ಯಾವುದೇ ರೀತಿಯ ಆತುರವಾದಂತಹ ನಿರ್ಧಾರವನ್ನು ಮಾಡಬೇಡಿ. ದಾಂಪತ್ಯದಲ್ಲಿ ಜಗಳಕ್ಕೆ ಅವಕಾಶ ಇದೆ. ಹಾಗಾಗಿ ಜಗಳ ಆಡುವಂತಹ ಸಂದರ್ಭ ಬಂದಾಗ ಯಾರಾದರೂ ಒಬ್ಬರು ಸೋಲ್ತಕ್ಕಂತಹ ಪ್ರಯತ್ನದಲ್ಲಿರಿ. ಅದು ನಿಮಗೆ ಒಂದಷ್ಟು ಕೆಡಕನ್ನು ತಪ್ಪಿಸುತ್ತೆ ಅಂತ ಹೇಳಬೇಕು. ವೃತ್ತಿಯಲ್ಲಿ ಯಶಸ್ಸನ್ನು ಕಾಣ್ತೀರಿ. ಆತ್ಮವಿಶ್ವಾಸದ ಕೊರತೆ ಮಾತ್ರ ಹೆಚ್ಚಾಗ್ತಾ ಹೋಗುತ್ತೆ. ವೃತ್ತಿಯಲ್ಲಿ ಅನುಕೂಲ ಆದರೂ ಕೂಡ ಇದು ಹೀಗೇ ಇರುತ್ತಾ ಅನ್ನುವಂತಹ ಒಂದು ನಂಬಿಕೆ ನಿಮ್ಮಲ್ಲಿ ಉಳಿಯೋದಿಲ್ಲ. ಆತ್ಮವಿಶ್ವಾಸಕ್ಕೆ ಧಕ್ಕೆ ಬರ್ತಕ್ಕಂಥದ್ದಾಗತ್ತೆ. ಅತಿಯಾದಂತಹ ಕೋಪದಿಂದ ನಿಷ್ಠುರವಾಗ್ತೀರಿ. ಕೆಲವರು ಕೋಪವನ್ನು ತೀರಿಸ್ಕೊಳ್ತಾರೆ, ಇನ್ನು ಕೆಲವರು ತಾವೇ ಅದನ್ನು ನುಂಗ್ತಾ ಯಾವುದೋ ಸಂದರ್ಭ ಬಂದಾಗ ಒಂದೆರಡು ಮಾತುಗಳನ್ನು ಆಡಿ ಅಲ್ಲಿ ದೊಡ್ಡದಾದಂತಹ ನಿಷ್ಠುರಕ್ಕೆ ಕಾರಣ ಆಗ್ತಕ್ಕಂಥದ್ದಿದೆ. ವೃತ್ತಿಯಲ್ಲಿ ಅಥವಾ ನೌಕರಿಯಲ್ಲಿ ಕಿರುಕುಳ ಅಂತಕ್ಕಂಥದ್ದಿರುತ್ತೆ. ಮಾನಸಿಕವಾದಂತಹ ಬೇಸರದಿಂದ ಜುಗುಪ್ಸೆ ಆಗತಕ್ಕಂಥದ್ದು. ಯಾರಿಗೆ ಬೇಕು ಈ ಜೀವನ ಅನ್ನುವಷ್ಟರ ಮಟ್ಟಿಗೆ ನಿಮ್ಮ ಯೋಚನೆಗಳು, ಮಾತುಗಳು ಇರಬಹುದು ಅಂತ ಅರ್ಥ. ಲಕ್ಷ್ಮೀನಾರಾಯಣರನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.